ಕರ್ನಾಟಕ ಸ್ಲಂ ಬೋರ್ಡ್ನಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಪ್ರಕರಣ. ಸ್ಲಂ ಬೋರ್ಡ್ ನಿವಾಸಿಗಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ಲೂಟಿ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ. ಕರ್ನಾಟಕ ಸ್ಲಂ ಬೋರ್ಡ್ ನಿವಾಸಿಗಳ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿ, ಕಾಂಟ್ರಾಕ್ಟರ್ಗಳು ಅಧಿಕಾರಿಗಳು ಶಾಮೀಲಾಗಿ ಬಡವರ ಅನ್ನಕ್ಕೆ ಕನ್ನ. ಫಲಾನುಭವಿಗಳಿಗೆ 50,000 ಚೆಕ್ ಕೊಟ್ಟು ಸರ್ಕಾರದ ಹಣ ಕಬಳಿಕೆ. ಈ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಅನರ್ಹ ಸಿಇ ಸುಧೀರ್ ನೇತೃತ್ವ ಅಂತೆ ನಿವೃತ್ತಾಧಿಕಾರಿ ಬಲರಾಮ್ ಉಸ್ತುವಾರಿಯಲ್ಲಿ ಅಪರಾತಪರ. ಸ್ಲಂ ಬೋರ್ಡ್ ಅಧಿಕಾರಿಗಳ ಲಂಚಾವತಾರಕ್ಕೆ ಬೆಚ್ಚಿ ಬಿದ್ದ ಲೋಕಾಯುಕ್ತ. ನಾಚಿಕೆಯಾಗಬೇಕು. ಬಡವರ ತಟ್ಟೆಯ ಮೇಲೆ ಕಣ್ಣು ಹಾಕಿದ್ದಲ್ಲದೆ ಆ ತಟ್ಟೆಯ ಅನ್ನವನ್ನು ಕಿತ್ತುಕೊಂಡಿರುವ ಆಧುನಿಕ ಅವಿವೇಕಿಗಳ ಅಷಡ್ಢಾಳರ. ಫಲಾನುಭವಿಗಳಿಗೆ ಸಿಗಬೇಕಾಗಿರ್ತಕ್ಕಂತಹ ಆ ಫಲ ಏನಿದೆಯೋ ಆ ಫಲ ಈ ಆಧುನಿಕ ಮಧ್ಯವರ್ತಿಗಳು ಕಿತ್ಕತ್ತಿದ್ದಾರೆ. ಇವರೆಲ್ಲ ಅಧಿಕಾರಿಗಳು. ಒಂದು ಮಾಹಿತಿಯ ಪ್ರಕಾರ ಗುತ್ತಿಗೆದಾರರ ಅಧಿಕಾರಿಗಳು ಕೂಡ ಶಾಮೀಲಾಗಿ ಬಡವರ ಅನ್ನಕ್ಕೆ ಕನ್ನ ಅನ್ನೋ ಮಾಹಿತಿ ಇದೆ. ಈ ಬಗ್ಗೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್. ಬಡವರ ಹಕ್ಕು ನುಂಗಿದ ಭ್ರಷ್ಟ ತಿಮಿಂಗಿಲಗಳು. ಕಾಗದದ ಮೇಲೆ ಮನೆ ಕಟ್ಟಿ ಕೋಟಿ ಕೋಟಿ ಗುಳುಂ. 600 ಮನೆ ಕಟ್ಟಿದ್ದೇವೆಂದು ಸುಳ್ಳು ದಾಖಲೆ ಸೃಷ್ಟಿಸಿದ ಭ್ರಷ್ಟ ಜಾಲ. ಬಡವರ ರಕ್ತ ಹೀರಿ ಕೋಟಿ ಕೋಟಿ ನುಂಗಿದ ಕೊಳೆಗೇರಿ ರಾಕ್ಷಸರು. 600 ಬಡ ಕುಟುಂಬಗಳ ಸೂರಿನ ಕನಸಿಗೆ ಬಿತ್ತು ಭ್ರಷ್ಟಾಚಾರದ ಕೊಳ್ಳಿ. ಬೆಳಗಾವಿಯ ರಾಮದುರ್ಗದಲ್ಲಿ ನಡೆದಿದೆ ಭಾರಿ ಭ್ರಷ್ಟಾಚಾರ. ಮನೆ ಕಟ್ಟೋದಕ್ಕೂ ಒಂದು ಇಟ್ಟಿಗೆಯೂ ಇಡ್ಲಿಲ್ಲ ನೀಚರು. ಆದರೆ 600 ಮನೆ ಕಟ್ಟಿದ್ದೇವೆಂದು ನಕಲಿ ದಾಖಲೆ ಸೃಷ್ಟಿ ಮಾಡಿದ್ರು ಈ ದರಿದ್ರರು. ಸತ್ತಿರುವ ಶವದ ಮೇಲೆ ಚೂರಿ ಇರಿತ ಅಂತ ಕೇಳಿದ್ದೀರಾ? ಅದಿದೆ. ಮೊದಲೇ ಬಡವರು ಪಾಪ, ನನಗೊಂದು ಆಸರೆ ಬೇಕು, ನನಗೊಂದು ಮನೆ ಬೇಕು ಅಂತೇಳಿ ಕನಸು ಕಟ್ಕೊಂಡಿದ್ರು. ಹಂಗೂ ಹಿಂಗೂ ಸರ್ಕಾರ ಮನಸ್ಸು ಮಾಡ್ತು, ಅವರಿಗೆ ಮನೆ ಮಂಜೂರಾಯಿತು. ದೇವರು ಕೊಟ್ಟರು, ಪೂಜಾರಿ ಬಿಡಲಿಲ್ಲ ಅಂದಂಗೆ ಈ ಮಧ್ಯದಲ್ಲಿ ಮಂಗನನ ಮಕ್ಕಳು ಮಧ್ಯಪ್ರವೇಶ ಮಾಡಿ ತಾನೂ ತುಂಬಿಸ್ಕೊಂಡ್ರು, ತಮ್ಮ ಹೆಂಡತಿ ಮಕ್ಕಳಿಗೂ ಕೊಟ್ಟರು ಪಾಪದ ಹಣನ. ಮನೆ ಕಟ್ಟೋದಕ್ಕೊಂದು ಇಟ್ಟಿಗೆಯೂ ಇಡ್ಲಿಲ್ಲ ನೀಚರು ಅನ್ನೋ ಮಾಹಿತಿ. PM ಆವಾಸ್ ಯೋಜನೆ ಮನೆಗಳಿಗೆ ಕನ್ನ ಹಾಕಿದ ಖದೀಮರು. ನಿವೃತ್ತ ಇಂಜಿನಿಯರ್ BS ಶಂಭುಲಿಂಗಪ್ಪ ಗುತ್ತಿಗೆದಾರ, ಹೀಗೆ ಒಂದಷ್ಟು ಜನ ಸರ್ವರಿಗೂ ಸೂರು ಸಿಗಬೇಕೆಂಬ ಯೋಜನೆಯನ್ನೇ ಬಂಡವಾಳ ಮಾಡಿಕೊಂಡು 2019ರಿಂದ 24ರವರೆಗೆ ಸದ್ದಿಲ್ಲದೆ ನಡೆದಿದೆ ಮಹಾಮೋಸ. ವಿವಿಧ ಹಂತದಲ್ಲಿ ಬಿಡುಗಡೆಯಾದ 29.45 ಕೋಟಿ ಹಣ ಗೋಲ್ಮಾಲ್. ಸ್ಥಳ ಪರಿಶೀಲನೆಯೇ ಇಲ್ಲ, GPS ಟ್ಯಾಗಿಂಗು ಕೂಡ ಇಲ್ಲ. ಕಾಮಗಾರಿ ಮುಗಿದಿದೆ ಎಂದು ನಕಲಿ ಬಿಲ್ ಸೃಷ್ಟಿ ಮಾಡಿ ಹಣ ಸ್ವಾಹ. ಫಲಾನುಭವಿಗಳಿಗೆ ಕೇವಲ 6.10 ಕೋಟಿ ವೆಚ್ಚದ ಕಬ್ಬಿಣ ಇಟ್ಟಿಗೆ ಮಾತ್ರ ವಿತರಣೆ. ಬೆಳಗಾವಿ, ಹುಬ್ಬಳ್ಳಿ, ಬೆಂಗಳೂರು, ವಿಜಯಪುರ, ಬಾಗಲಕೋಟೆಯಲ್ಲಿ ಏಕಕಾಲಕ್ಕೆ ದಾಳಿ. ಲೋಕಾಯುಕ್ತ ದಾಳಿಯ ವೇಳೆ ಬಯಲಾಯಿತು ಭಾರಿ ಮೋಸದ ಜಾಲ. ಒಂದು ವೇಳೆ ದಾಳಿ ಆಗದಲೇ ಇದ್ದಿದ್ರೆ ಈ ಮಂಗಗಳನ್ನು ಹಿಡಿಯೋರು ಯಾರು? ದಾಳಿ ಆಗಿದ್ದು ಈ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬಯಲಿಗೆ ತಂತು. ಒಂದು ವೇಳೆ ಆಗದಲೇ ಇದ್ದಿದ್ದರೆ ಇವರಷ್ಟು ಸೊಬಗರು ಪ್ರಪಂಚದಲ್ಲಿ ಯಾರೂ ಇರ್ತಿರಲಿಲ್ಲ. ವಿವಿಧ ಹಂತದಲ್ಲಿ ಬಿಡುಗಡೆಯಾದ 29.45 ಕೋಟಿ ಹಣ. ಸ್ಥಳ ಪರಿಶೀಲನೆಯ ಸಂದರ್ಭ GPS ಟ್ಯಾಗಿಂಗು ಏನೂ ಇಲ್ಲ. ಕಾಮಗಾರಿ ಮುಗ್ದಿದೆ ಎಂದು ನಕಲಿ ಬಿಲ್ ಸೃಷ್ಟಿ ಮಾಡಿಕೊಂಡು ಹಣ ಗುಳುಂ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಸಚಿವ ಜಮೀರ್ ಅವರೇ ಇದೆಲ್ಲ ನೋಡ್ಕೊಂಡು ಸುಮ್ಮನಿದ್ದೀರಾ? ಇಷ್ಟೆಲ್ಲ ಹಗಲು ದರೋಡೆ ನಡೀತಾ ಇದ್ರು ಸಚಿವರಾಗಿ ನೀವೇನು ಮಾಡ್ತಿದ್ದೀರಿ? ಸ್ಲಂ ಬೋರ್ಡ್ ಕಾರ್ಯದರ್ಶಿ ಅವರೇ ಭ್ರಷ್ಟ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಹಣ ನುಂಗಿದವರ ಮೇಲೆ FIR ಹಾಕಿಸಿ ಒಳಗೆ ಹಾಕಿಸಿ. ನಿವೃತ್ತ ಅಧಿಕಾರಿಗಳನ್ನು ಸ್ಲಂ ಬೋರ್ಡ್ನಿಂದ ಹೊರಗೆ ಹಾಕಿಸಿ. ಮೊದಲು ತೊಲಗು ಇಲ್ಲಿಂದ ಅಂತ ಹೇಳಿ, ತೊಲಗು ಇಲ್ಲಿಂದ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮಂಜುನಾಥ್, ಸ್ಲಂ ಬೋರ್ಡ್ ಅಧಿಕಾರಿ. ಸರ್ ನಮಸ್ಕಾರ. ಸ್ವತಃ ನಮ್ಮ ಪ್ರತಿನಿಧಿ ಸ್ಲಂ ಬೋರ್ಡ್ನಿಂದ ನೇರ ಸಂಪರ್ಕದಲ್ಲಿ ಮಂಜುನಾಥ್.
ಮಂಜುನಾಥ್, ನಿಜಕ್ಕೂ ಲೋಕಾಯುಕ್ತರು ಒಂದು ವೇಳೆ ದಾಳಿ ನಡೆಸದೇ ಇದ್ದಿದ್ದರೆ ಬಹುಶಃ ಈ ಸೊಬಗರು ಯಾರು ಸಮಾಜದ ಮುಂದೆ ಈ ತರಹದೊಂದು ಆರೋಪ ಹೊತ್ಕೊತಿರ್ಲಿಲ್ಲ ಅನ್ಸುತ್ತೆ. ಕೊಳಗೇರಿಯ ರಾಕ್ಷಸರು ನಿಜಕ್ಕೂ ಅತಿ ದೊಡ್ಡ ದುರಂತ ಆಯಿತು. PM ಆವಾಸ್ ಯೋಜನೆ ಸರ್ಕಾರದ ಯೋಜನೆ ಅಲ್ವಾ? ಫಲಾನುಭವಿಗಳಿಗೆ ಸಿಗಲೇಬೇಕಾದಂತಹ ಯೋಜನೆ ಅಲ್ವಾ? ಸೊ ಮತ್ತೆ ಈಗ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿ. ಮಂಜುನಾಥ್, ನಿಜಕ್ಕೂ ಕೂಡ ಅತ್ಯಂತ ಆಶ್ಚರ್ಯ ಅನಿಸುತ್ತೆ. ಒಂದು ವೇಳೆ ಲೋಕಾಯುಕ್ತ ದಾಳಿ ಮಾಡದೇ ಇರ್ತಿದ್ದರೆ ಬಹುಶಃ ಈ ಕೆಟ್ಟ ಕೆಲಸ ಸಮಾಜಕ್ಕೆ ಗೊತ್ತೇ ಆಗ್ತಾ ಇರಲಿಲ್ವೋ ಏನೋ? ಖಂಡಿತ ಸಾಯಿಲ್, ನಿಜಕ್ಕೂ ಕೂಡ ನಮ್ಮಲ್ಲಿ ಒಂದು ಗಾದೆ ಇದೆ. ಯಾಕಂದ್ರೆ ಉದಾಹರಣೆಗೆ ನಮಗೆ ಅದರಲ್ಲೂ ಕೂಡ ಮುಖ್ಯವಾಗಿ ಈ ಕಡುಬಡರು ಯಾರಿರ್ತಾರೆ, ಕಡುಬಡಲ್ಲಿ ಇಂತಹ ಒಂದು ದೊಡ್ಡ ಅಕ್ರಮ ಆಗಿದೆ, ಬೇಲಿನೇ ಎದ್ದು ಹೊಲ ಮೇಯ್ದಂತೆ ಅಂತ ಹೇಳ್ತಾರೆ. ಸೊ ಹಂಗೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಇಂತಹದ್ರಲ್ಲಿ ಇಟ್ಕೊಂಡೆ ಅವರೇ ಗೊತ್ತಿಲ್ಲದಂಗೆ ಅವರವರೇ ಅಧಿಕಾರಿಗಳು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಹಣವನ್ನ ಹೊಡಿತಾರೆ. ಅಂದ್ರೆ ಇನ್ನು ಎಷ್ಟು ಮಟ್ಟಿಗೆ ನಿಜಕ್ಕೂ ಕೂಡ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತೇಳಿ ಒಂದ್ ಕಡೆ ಗೊತ್ತಾಗ್ತಿರುವಂತದ್ದು. ಮತ್ತೊಂದ್ ಕಡೆ ಏನು ಈ ಒಂದು ರಾಯದುರ್ಗದಲ್ಲಿ 600 ಮನೆಗಳನ್ನ ಸ್ಲಮ್ ಜನರಿಗೆ, ಅಂದ್ರೆ ಯಾರು ಸ್ಲಮ್ ಅಲ್ಲಿ ಇರ್ತಾರೆ ಅಂತರ್ಗೆ ಸರ್ಕಾರ ಒಂದು ಅಭಿವೃದ್ಧಿ ಮಾಡುವ ನಿಟ್ಟಲ್ಲಿ 600 ಮನೆಗಳನ್ನ ನಿರ್ಮಾಣ ಮಾಡುತ್ತೆ. ಅದರಲ್ಲಿ ನಾವು ಒಂದೇ ಒಂದು ಇಟ್ಟಿಗೆ ಆಯ್ತು, ಒಂದು ಕಬ್ಬಿಣ ಆಯ್ತು, ಏನು ತೋರಿಸದೇನೆ ಸುಮಾರು 33 ಕೋಟಿಯಲ್ಲಿ, ಅಂದ್ರೆ 600 ಮನೆಗಳಿಗೆ 33 ಕೋಟಿಯಷ್ಟು ಹಣ ಸ್ಯಾಂಕ್ಷನ್ ಆಗಿರುತ್ತೆ. ಅದರಲ್ಲಿ ನಾವು 600 ಮನೆ ಕಟ್ಟಿದ್ವಿ ಅಂತೇಳಿ ಸುಮಾರು 23 ಕೋಟಿಯಷ್ಟು ಹಣ ರಿಲೀಸ್ ಮಾಡ್ಕೊಳ್ತಾರೆ. ಅಂದ್ರೆ ನಿಜಕ್ಕೂ ಕೂಡ ಅಧಿಕಾರಿಗಳು ಇನ್ನೆಷ್ಟರ ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತೇಳಿ ನಮಗೆ ಒಂದ್ ಕಡೆ ಗೊತ್ತಾಗ್ತಿರುವಂತದ್ದು. ಮುಖ್ಯವಾಗಿ ನೀವು ಹೇಳ್ದಾಗೆ ಒಂದ್ ವೇಳೆ ಏನಾದ್ರೂ ಲೋಕಾಯುಕ್ತ ದಾಳಿ ಮಾಡಲಿಲ್ಲ ಅಂತ ಅಂದ್ರೆ ಸೊ ಎಲ್ಲ ಒಂದ್ ಕಡೆ ಈ ಪ್ರಕರಣ ಮುಚ್ಚೋಗ್ತಿತ್ತು. ಯಾಕಂದ್ರೆ ಈ ಹಿಂದೆಯೂ ಕೂಡ ಕಂಪ್ಲೇಂಟ್ ದೂರ ದಾಖಲಾಗಿತ್ತು. ಅಂದ್ರೆ ಸರ್ಕಾರದ ಹಣ ದುರುಪಯೋಗದಡಿ ಒಂದು ಪ್ರಕರಣ ದಾಖಲಾದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಅದನ್ನ ತನಿಖೆ ಮಾಡೋಕೆ ಮುಂದಾಗಿರಲಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಯಾರೆಲ್ಲ ಅಧಿಕಾರಿಗಳು ಈ ಹಿಂದೆ ಇದ್ರೆ ಅವರವರು ಕೂಡ ಮಾತಾಡ್ಕೊಂಡು ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರಕ್ಕೆ ಅವರು ಕೂಡ ಶಾಮೀಲ್ ಆಗಿದ್ರ ಅಂತೇಳಿ ಒಂದ್ ಕಡೆ ನಮ್ಗೆ ಅನುಮಾನ ಆಗಿತ್ತು. ಆದ್ರೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಒಂದ್ ವೇಳೆ ಏನಾದ್ರು ರೈಡ್ ಮಾಡಲಿಲ್ಲ ಅಂದ್ರೆ ನಿಜಕ್ಕೂ ಕೂಡ ಈ ಪ್ರಕರಣ ಮುಚ್ಚೋಗ್ತಿತ್ತು. ಜೊತೆಗೆ ಯಾರೆಲ್ಲ ಈ ಕೋಟಿಯಷ್ಟು ಉಂಡು ಆ ಜನರಿಗೆ, ಅದು ಕಡು ಬಡ ಜನರು, ಸ್ಲಮ್ ಜನರು ಅಂದ್ರೆ ಪಾಪ ಕಡು ಜನರು, ಅವ್ರಿಗೆ 1 ಲಕ್ಷ 2 ಲಕ್ಷ ಕೊಟ್ಟು ಒಂದು ಮನೆ ಕಟ್ಕೊಳ್ಳೋಕ್ ಆಗಲ್ಲ ಅಂತವರ ಸುಮಾರು 600 ಮನೆಗಳನ್ನ ಇಂಥ ಭ್ರಷ್ಟ ಅಧಿಕಾರಿಗಳು ತಿಂದು ತೇಗಿದ್ದಾರೆ. ಅಂದ್ರೆ ನಿಜಕ್ಕೂ ಕೂಡ ಈ ಅಧಿಕಾರಿಗಳ ಮೇಲೆ ನಿಜಕ್ಕೂ ನಿರಂತರವಾಗಿ ಒಳ್ಳೆ ಕಠಿಣ ಶಿಕ್ಷೆ ಆಗ್ಬೇಕಾಗತ್ತೆ. ಇನ್ನು ಯಾರು ಸಚಿವರಿದ್ದಾರೆ ಅದಕ್ಕೂ ಕೂಡ ಸ್ಲಮ್ ಬೋರ್ಡ್ ಅಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಕೂಡ ಈ ಬಗ್ಗೆ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಅವರು ಕೂಡ ವಿಚಾರ ಗೊತ್ತಿರುತ್ತೆ. ಇವರು ಸಚಿವರು, ಒಬ್ರು ಪ್ರಭಾವಿ ಸಚಿವರಾಗಿ ಇಂತಹ ವಿಷಯ ಅವ್ರಿಗೆ ಗೊತ್ತಿರೋದೇನಿಲ್ಲ. ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತೇಳಿ ಒಂದ್ ಕಡೆ ಅನುಮಾನ ಸೃಷ್ಟಿಯಾಗ್ತಿರುವಂತದ್ದು. ಸೊ ಈಗಾಗಲೇ ಏನು ಲೋಕಾಯುಕ್ತ ಈ ಒಂದು ಭ್ರಷ್ಟಾಚಾರವನ್ನ ಬೆಳಗಿಳಿದೆ, ಜೊತೆಗೆ ದಾಖಲೆಗಳನ್ನ ಈಗಾಗಲೇ ಲೋಕಾಯುಕ್ತ ಇನ್ನೂ ಕೂಡ ಸರ್ಚಿಂಗ್ ಮಾಡ್ತಾ ಇದೆ, ಇನ್ನಷ್ಟು ತನಿಖೆಯನ್ನ ಮುಂದುವರಿಸಿದೆ. ನಿಜಕ್ಕೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಹೇಳ್ತಾರೆ, ಇದರಲ್ಲಿ ಇನ್ನು ಯಾರೆಲ್ಲ ಕೈವಾಡ ಇದೆ, ಯಾರೆಲ್ಲ ಭ್ರಷ್ಟಾಚಾರಿ ಅಧಿಕಾರಿಗಳು ಎದುರಾಗಿದ್ದಾರೆ ಅಂತೇಳಿ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗ್ಬೇಕಾಗುತ್ತೆ. ಸೊ ಅಧಿಕಾರಿಗಳು ಯಾವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾರೆ, ಸರ್ಕಾರ ಯಾವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ಕಾದು ನೋಡ್ಬೇಕಾಗುತ್ತೆ. ಸಾಯಿಲ್, ಥ್ಯಾಂಕ್ ಯು ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.